ವಾಲ್ಮೀಕಿ ಸಮಾಜದ 15 ಶಾಸಕರು ಮೀಸಲು ಕ್ಷೇತ್ರದಿಂದ ಗೆದ್ದಿದ್ದಾರೆ. ಆ ಮೀಸಲು ಕ್ಷೇತ್ರದಿಂದ ಗೆದ್ದಂತ ವಾಲ್ಮೀಕಿ ಸಮಾಜದ ಸ್ಥಾನದಲ್ಲಿ ನಮ್ಮ ಕುರುಬ ಸಮಾಜದ ಶಾಸಕರು ಇರಬೇಕು. ಕುರುಬ ಸಮಾಜದ ಶಾಸಕರು ಇರಬೇಕಂದ್ರೆ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು, ಆ ತರ ನಿರ್ಣಯ ತಗೊಳ್ತಾ ಇದ್ರೆ ನಿಜವಾಗ್ಲೂ ತಪ್ಪು. ನಿಮಗೆ ನಮ್ಮಲ್ಲಿರ್ತಕ್ಕಂಥ ಶ್ರೀರಾಮುಲು, ಸತೀಶ್ ಜಾರಕಿಹೊಳಿ, ನಾಗೇಂದ್ರ, ರಾಜೀವ್ ಗೌಡ, ಗಣೇಶು, BM ನಾಗರಾಜು, ತುಕಾರಾಮು ಮೇಲ್ನೋಟಕ್ಕೆ ವೀರರಂತೆ ಪೌರುಷತನ ಇಟ್ಕೊಂಡು ಮಾತಾಡ್ತಾರೆ. ನಿಮ್ಮ ಪೌರುಷ ಇಲ್ಲದ ರೀತಿ ಒಂಥರ ಅವರು ಪರದಿನಲ್ಲಿ ಮಾತಾಡ್ತಾರೆ. ಪರದಿ ಇದೆ ಅವ್ರಿಗೆ, ಅವ್ರಿಗೆ ಪರದಿ ಬಿಟ್ಟು ಕೆಲಸ ಮಾಡೋದು. ಅವರು ಯೋಗ್ಯರಲ್ಲ, ಅಯೋಗ್ಯರು. ಈ ತರ ಯಾರು ಸಮಾಜದ ಪರವಾಗಿ ಧ್ವನಿ ಎತ್ತಲ್ವೋ ಅಯೋಗ್ಯರು. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ಸೇರಿ ಬೃಹತ್ ಪ್ರತಿಭಟನೆ ಸಿದ್ದರಾಮಯ್ಯನವರು ಮುಂದಿನ ದಿನದಲ್ಲಿ ನಾವೆಲ್ಲ ರಾಜ್ಯದಲ್ಲಿ ಡಿಸ್ಕಸ್ ಮಾಡಿ ಸಿದ್ದರಾಮಯ್ಯನವರು ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲಿ ಆಗುತ್ತೆ. ನಾನು ತಿಮ್ಮಪ್ಪ ಜೋಳದರಾಸೆ ಅಂತ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಸಂಘದ ರಾಜ್ಯಾಧ್ಯಕ್ಷ. ನನ್ನ ಜೊತೆಗೆ ಜಿಲ್ಲಾಧ್ಯಕ್ಷರು, ನನ್ನ ಸಹೋದರ ಪ್ರಧಾನ ಕಾರ್ಯದರ್ಶಿಗಳು ಇದ್ದೀವಿ. ಈ ದಿನ ನಾವು ಬಳ್ಳಾರಿ ನಗರದ ಕಾರ್ಗೆ ಪಾರ್ಕ್ನಿಂದ ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ರಾಯಲ್ ಸರ್ಕಲ್ ವೃತ್ತದಿಂದ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಬಿತ್ತಳಿಕೆ ಪತ್ರ ಏನು ಕೊಟ್ಟಿದ್ದೀವಿ ಅಂದರೆ, ಕುರುಬ ಸಮಾಜವನ್ನು ವಿಶೇಷವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅಂದರೆ ತಪ್ಪಾಗುತ್ತೆ, ಇದು ವಿಶೇಷವಾಗಿ ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕ ಅಂದರೆ ಅದು ಉಳಿಬೇಕಂದ್ರೆ ಸಿದ್ದರಾಮಯ್ಯನವರು ಎಲ್ಲ ಸಮಾಜವನ್ನು, ಹಿಂದುಳಿದ ಸಮಾಜವನ್ನು ವಿಶೇಷವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಮಸ್ಯೆ ಇರ್ತಕ್ಕಂಥ ಸಮಾಜಗಳ ಜೊತೆಗೆ ನೀವಿದ್ದಾಗ ಮಾತ್ರ ಹಿಂದುಳಿದ ನಾಯಕ ಆಗ್ತೀರಿ. ನೀವು ಅದು ಬಿಟ್ಟಂತೆ ನಿಮ್ಮ ಸಮಾಜದ ಪರವಾಗಿದ್ದರೆ ನೀವು ಕುರುಬ ಸಮಾಜದ ಮುಖ್ಯಮಂತ್ರಿ ಆಗ್ತೀರ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಲಿಕ್ಕೆ ತಾವು ಈ ಥರ ಮಾಡಿದ್ರೆ ಅರ್ಹರಾಗುವುದಿಲ್ಲ. ಅದಕ್ಕೆ ನಾವು ಇಡೀ ರಾಜ್ಯದ ವಾಲ್ಮೀಕಿ ಸಮಾಜದ ನಿಮಗೆ ವಿನಂತಿ ಹಾಗೂ ಆಗ್ರಹ ಏನು ಪಡಿಸ್ತಾ ಇದ್ದೀವಿ ಅಂದರೆ, ನಮ್ಮ ಸಮಾಜವು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಕ್ಕಂಥ ಸಮಾಜ. ನಿಮ್ಮ ಕುರುಬ ಸಮಾಜವು ರಾಜಕೀಯವಾಗಿ, ಆರ್ಥಿಕವಾಗಿ ಆಲ್ರೆಡಿ ಉದ್ಯೋಗಕ್ಕೆ, ಶಿಕ್ಷಣಕ್ಕೆ ನೀವು 15% ಬಹುಸಂಖ್ಯಾತರು ಇರ್ತಕ್ಕಂಥ ನೂರಾರು ಜಾತಿಗಳಿದ್ರು ಸಹ 2A ಬಹುಸಂಖ್ಯಾತರು ನೀವು ಆ ಮೀಸಲಾತಿಯನ್ನು ತಗೊಳ್ತಾ ಇದ್ದಾರೆ. ಆದರೆ ನಿಮ್ಮ ಮೂಲ ಉದ್ದೇಶ ಏನಂದ್ರೆ, ವಾಲ್ಮೀಕಿ ಸಮಾಜದ 15 ಶಾಸಕರು ಮೀಸಲು ಕ್ಷೇತ್ರದಿಂದ ಗೆದ್ದಿದ್ದಾರೆ. ಆ ಮೀಸಲು ಕ್ಷೇತ್ರದಿಂದ ಗೆದ್ದಂತ ವಾಲ್ಮೀಕಿ ಸಮಾಜದ ಸ್ಥಾನದಲ್ಲಿ ನಮ್ಮ ಕುರುಬ ಸಮಾಜದ ಶಾಸಕರು ಇರಬೇಕು. ಕುರುಬ ಸಮಾಜದ ಶಾಸಕರು ಇರಬೇಕಂದ್ರೆ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು, ಆ ತರ ನಿರ್ಣಯ ತಗೊಳ್ತಾ ಇದ್ರೆ ನಿಜವಾಗ್ಲೂ ತಪ್ಪು. ನಿಮಗೆ ಬಹಳ ತಪ್ಪು ಸರ್. ರೈಟ್, ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತದೆ. 90ರ ದಶಕದಲ್ಲಿ ನೀವು ಬಂದಿದ್ರಿ, ಅಲ್ಲಿವರೆಗೂ ಎಷ್ಟೇ ಇದ್ದಿದ್ದಿಲ್ಲ. ಈಗ ನೀವು ನಿಮ್ಮನ್ನು ಯಾವ ರೀತಿ ಸೇರ್ಕೊಂಡ್ರೆ ಅದ್ರಿಂದ ನಾವು ಹೋರಾಟ ಮಾಡ್ಕೊಂಡು ಸೇರ್ಕೊಂತೀವಿ ಅಂತ ನೋಡಿ. ನಮ್ಮ ಹೋರಾಟ ಸೇರ್ಪಡೆ ಆದಂತವ್ರು ಹೌದು ಇರ್ಬೋದು, ನೀವು ಹೇಳಿದಾಗ ಇತ್ತೀಚೆಗೆ ಸೇರ್ಪಡೆ ಆದ್ರೂ ಸಹ ನಮ್ಮ ಹೋರಾಟದ ಫಲದಿಂದ ನಾವು ನಿಜವಾಗ್ಲೂ ಪರಿಶಿಷ್ಟ ಪಂಗಡದ ಬುಡಕಟ್ಟು ಸಮಾಜದ ನಾವೆಲ್ಲ ನಾವು ಮೂಲ ಬೇಡರು. ನಾವೆಲ್ಲ ಬೇಡರಂದ್ರೆ ಹಳ್ಳಿ ಊರಿನಲ್ಲಿ ಕಾಡು ಗುಡ್ಡಗಾಡುಗಳಲ್ಲಿ ಜೀವನ ನಡೆಸ್ತಕ್ಕಂಥ ಸಂಸಾರ ಸಮಾಜ ನಮ್ದು. ಅದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ಪರಿಗಣನೆ ತಗೊಂಡು ನಮ್ಗೆ ಎಷ್ಟು ಸೇರ್ಪಡೆ ಆಗಿದೆ. ಅದಕ್ಕೆ ನೀವು ಬುಡಕಟ್ಟು ಸಮಾಜ ಆಗಿದ್ರೆ ನೀವು ಎಷ್ಟಿಗೆ ಸಮಾಜಕ್ಕೆ ಸೇರುವುದಕ್ಕೆ ಯಾವುದೇ ರೀತಿ ವಿರೋಧಿಲ್ಲ. ಆದ್ರೆ ನಿಮ್ಮ ಸಮಾಜ ಬುಡಕಟ್ಟು ಸಮಾಜ ಅಲ್ಲ. ನೀವು ಮೇಲ್ನೋಟಕ್ಕೆ ಕಾಡು ಕುರುಬ, ಜೇನು ಕುರುಬ, ಕೊಳ್ಳು ಕುರುಬ ಅಂತ ಪರಿಗಣನೆ ತಗೊಂಡು 3 ಜಿಲ್ಲೆನಲ್ಲಿ ಬೀದರ್, ರಾಯಚೂರು ಈ ಭಾಗದಲ್ಲಿ ಇದ್ದಾರೆ ಅಂತ ಹೇಳಿ ಆ ನೆಪದಲ್ಲಿ ಇಟ್ಕೊಂಡು ಇಡೀ ರಾಜ್ಯದ ಕುರುಬ ಸಮಾಜವನ್ನು ಎಷ್ಟಿಗೆ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ಕಾಡು ಕುರುಬ ಅದು ಯಾವ್ದು ವರ್ಷಕ್ಕೆ ಹೋಗ್ಬೇಡಿ, ಬರೀ ನೀವು ಕುರುಬರು ಅಂತ ಕೊಡ್ತಾರೆ. ಎಲ್ಲ ವಿಪರ್ಯಾಸ ನೋಡಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ದೊರೆ ಅವರೇ ಬಹಿರಂಗವಾಗಿ ಎಲ್ಲರಿಗೆ ಸಂದೇಶ ಕುರುಬ ಅಂತ ಕೊಡ್ತಾ ಇದ್ದಾರೆ. ಏನಂದ್ರೆ ಕುರುಬರು, ಕಾಡು ಕುರುಬರು ನಾವೆಲ್ಲ ಒಂದೇ ಅಂತ ಪರಿಗಣನೆ ತಗೊಂಡು ಅದನ್ನ ಆಧಾರದ ಮೇಲೆ ನಮ್ಗೆ ಎಷ್ಟಿಗೆ ಸೇರ್ತಕ್ಕಂಥ ಉದಾಹರಣೆ ಇಡ್ತಾ ಇದೆ ನೋಡಿ. ಕುರುಬ ಸಮಾಜದಲ್ಲಿ ಇರ್ತಕ್ಕಂಥ ಮಾನ್ಯ ಶ್ರೀ ರಾಜ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಸಮಾಜದ ಬಗ್ಗೆ ಒಲವು ವ್ಯಕ್ತಪಡಿಸ್ತಾರೆ, ನಾನು ಕುರುಬ ಅಂತ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಶ್ರೀರಾಮುಲು, ಸತೀಶ್ ಜಾರಕಿಹೊಳಿ, ನಾಗೇಂದ್ರ, ರಾಜೀವ್ ಗೌಡ, ಗಣೇಶು, BM ನಾಗರಾಜು, ತುಕಾರಾಮು ಮೇಲ್ನೋಟಕ್ಕೆ ವೀರರಂತೆ ಪೌರುಷತನ ಇಟ್ಕೊಂಡು ಮಾತಾಡ್ತಾರೆ. ನಿಮ್ಮ ಪೌರುಷ ಎಲ್ಲಿದೆ? ಪೌರುಷ ನಿಮ್ಮ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ನೋಡ್ತಾರೆ. ಅವ್ರು ನೀವೆಲ್ಲರೂ ನಿಯೋಗ ಹೋಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಿದ್ರೆ ನಮ್ಮ ಸಮಾಜದ ಎಲ್ಲಾ ಶಾಸಕರು ನಿಮ್ಮ ವಿರುದ್ಧ ದಂಗೆ ಇಡ್ತೀವಂತ ಅನ್ನೋ ಮನಸ್ಥಿತಿಯನ್ನು ಶಾಸಕರು ಇರ್ಬೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ನಿಮ್ ಪರವಾಗಿ ನಾವು ಬರ್ತೀವಿ. ನಿಮ್ಮಲ್ಲಿ ನಿಮ್ಮ ಹೆಸರಲ್ಲೇ ನಾಯಕತ್ವ ಇರೋದ್ರಿಂದ, ಆದ್ರೆ ಈ ಹೋರಾಟ ಎಷ್ಟು ಮಟ್ಟದಲ್ಲಿ ಆಗ್ಬೇಕಾಗುತ್ತೆ, ಬಟ್ ಆ ಮಟ್ಟದಲ್ಲಿ ಯಾಕೆ ಕಾಣ್ತಾ ಇಲ್ಲ? ನಿಮ್ ಕಾರ್ಪೊರೇಟ್ಗಳು ಬರ್ತಾ ಇಲ್ಲ, ನಿಮ್ಮ ಸಮಾಜದ ಮುಖಂಡರುಗಳು ಮುನ್ನೆಲೆ ಬಂದು ಹೋರಾಟ ಮಾಡ್ತಾ ಇಲ್ಲ. ಇದರಿಂದ ಕಡೆ ಏನಿದೆ ಅಂತ ಇದು ನಮ್ಮ ಸಮಾಜದ, ಯಾಕಂದ್ರೆ ಅವ್ರಿಗೆ ಇಷ್ಟ ಏನೋ ಸಿದ್ದರಾಮಯ್ಯ ಈ ತರ ಕರೆಕ್ಟ್ ಇರ್ಬೋದು ಅಂತ ಸಂದೇಶ. ನಮ್ಮ ಸಮಾಜದ ಕಾರ್ಪೊರೇಟ್ ಇರ್ಬೋದು, ಜನಪ್ರತಿನಿಧಿಗಳು, ಸಂಸದರು, ಶಾಸಕರಿಗೆ ಏನಿದೆ ಅಂದ್ರೆ ಅವರು ಒಂದು ಪೀಠವನ್ನ ಅಲಂಕರಿಸಿದ್ದಾರೆ.
ಆ ಪೀಠವನ್ನು ಜನ್ಮದಲ್ಲಿ ಯಾವತ್ತಿ ಪೀಠ ಬಿಟ್ಕೊಡ್ಬಾರ್ದು. ಒಂದು ಸ್ಥಾನ ನಾವು ಎಲ್ಲಿ ಎಸ್ಟಿ ಸಮಾಜಕ್ಕೆ ಕುರುಬರನ್ನು ಸೇರಿಸುವ ವಿರುದ್ಧ ಮಾತಾಡಿದರೆ ಕುರುಬ ಸಮಾಜದವರು ಸಿದ್ದರಾಮಯ್ಯನವರು ಕೆಂಗಣ್ಣಿಗೆ ಗುರು ಆಗಿತ್ತೇವೆ ಅಂತ ಒಂಥರ ಅವರು ವರದಿನಲ್ಲಿ ಮಾತಾಡ್ತಾರೆ. ವರದಿ ಇದೆ ಅವ್ರಿಗೆ, ಅವ್ರಿಗೆ ವರದಿ ಬಿಟ್ಟು ಕೆಲಸ ಮಾಡೋರು. ಅವರು ಯೋಗ್ಯರಲ್ಲ, ಅಯೋಗ್ಯರು. ಈ ತರ ಯಾರು ಸಮಾಜದ ಪರವಾಗಿ ಧ್ವನಿ ಎತ್ತಲ್ವೋ ಅಯೋಗ್ಯರು. ಅಂತವ್ರ ವಿರುದ್ಧ ಮುಂದಿನ ದಿನದಲ್ಲಿ ಎಲ್ಲ ವಾಲ್ಮೀಕಿ ಸಮಾಜ ಬಂಧುಗಳು ನಮ್ಮ ಸಮಾಜದ ಶಾಸಕರ ಮನೆಗಳ ಮುಂದೆ ತೊರಳು ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಬಂದು ಸಮಾಜಕ್ಕೆ ಬೆನ್ನೆಲುಬು ಮಾಡಿ, ಇಲ್ಲದಿದ್ರೆ ನೀನು ರಾಜೀನಾಮೆ ಕೊಡ ಅಂತ ಹೇಳ್ತೀವಿ. ಏನಕ್ಕಂದ್ರೆ ನೀನು ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ವ್ಯಕ್ತಿ, ನೀನು ಜನರಲ್ಲಿಂದ ಗೆದ್ರೆ ಕೆ ರಾಜಣ್ಣವರು, ಪಾಲ್ಸಿಂಗ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ನಾವು ಯಾವುದೇ ರೀತಿ ನೈಕೆ ಹೊಣೆ ಇಲ್ಲ ಕೇಳಕ್ಕೆ, ಜನರಲ್ ಗೆದ್ದಾರ. ಉಳಿದಂತೆ ಈಗ ನೋಡಿ ನಮ್ಮ ಮಾನ್ಯ ತುಕಾರಾಮ್ ಇರ್ಬೋದು, ಅನ್ನಪೂರ್ಣ ಇರ್ಬೋದು, ಆಮೇಲೆ BM ನಾಗರಾಜು, ಗಣೇಶ್ ಇರ್ಬೋದು, ಇವರು ವಾಲ್ಮೀಕಿ ಸಮಾಜದ ಪರಿಶಿಷ್ಟ ಪಂಗಡದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಮೀಸಲ ಕ್ಷೇತ್ರದಿಂದ ಗೆದ್ದಂತ ವ್ಯಕ್ತಿಗಳು. ನೀವ್ ಯಾರು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ನೀವು ಜನರಲ್ಲಿ ನಿಂತ್ಕೊಳ್ಳುತ್ತ ಅಷ್ಟೇ ಯೋಗ್ಯ ನಿಮ್ಗೆಲ್ಲ. ಅದಕ್ಕೆ ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯ ಜೊತೆಗೆ ನಮ್ಮ ಸಮಾಜದ ಎಲ್ಲಾ ಜನಪ್ರತಿನಿಧಿಗಳು ತಂಗಿ ಹೇಳ್ತೀವಿ. ಅದು ಹತ್ತಿರ ಬರ್ತಾ ಇದೆ. ಅದು ತಂಗಿ ಹೇಳ್ಬೇಕಾದ್ರೆ ನಿಮ್ಮ ಸಮುದಾಯದ ಎಲ್ಲ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅವರಲ್ಲಿ ಒಂದು ಜಾಗೃತಿ ಮೂಡಬೇಕಾಗಿ, ಕ್ರಾಂತಿ ಮೂಡಬೇಕಾಗಿದ್ದ ಕ್ರಾಂತಿ ಮೂಡ್ತಾ ಇಲ್ಲ. ತಾವು ದಯವಿಟ್ಟು ಅಲ್ಲ, ಈಗ ನೋಡಿ, ನೀವು ನೋಡಿದ್ರೆ ಇಲ್ಲೋ, ಈಗ ನಾವು ಬಹುಸಂಖ್ಯಾತರು ಇರ್ತಕ್ಕಂಥ ಜನಗಳಲ್ಲಿ ಶೇಕಡ 5% ಜನ ಸೇರಿದೀವಿ ಅಂದ್ರೆ ನಮ್ಮ ಸಮಾಜಕ್ಕೆ ಅವೇರ್ನೆಸ್ ಇಲ್ಲ. ನಮ್ಮ ಸಮಾಜಕ್ಕೆ ಅವೇರ್ನೆಸ್ ಮುಟ್ತಕ್ಕಂಥ ಕೆಲಸ ನಮ್ಮ ಜನಪ್ರತಿನಿಧಿಗಳಿಂದ ಆಗಲ್ಲ, ನಮ್ಮಂತ ಸಂಘಟನೆಗಳಿಂದ ಆಗುತ್ತೆ. ಆ ಸಂಘಟನೆಯನ್ನು, ಸಂಘಗಳನ್ನು ಹುಟ್ಟಾಕುವುದಕ್ಕೆ ನಮ್ಮ ಸಮಾಜದ ಜನಗಳು ಸಿದ್ಧರಿದ್ದೇವೆ. ಒಂದು ಬಡೆ ರೆಡಿ ಆಗಿದೆ. ಮೀಸಲು ಕ್ಷೇತ್ರ ಇರೋದು ಈ ಬಳ್ಳಾರಿ ಮತ್ತು ವಿಜಯನಗರದ ಭಾಗದಲ್ಲಿ. ಇಲ್ಲಿನೇ ಕ್ರಾಂತಿ ಎದ್ದೇಳಬೇಕಾಗುತ್ತೆ. ಇಲ್ಲಿನೇ ಎಲ್ಲರೂ ಶಾಂತವಾಗಿದ್ದಾರೆ. ಬರೀ ತಿಮ್ಮಪ್ಪರು ಅಷ್ಟೇ ಮುನ್ನಡೆ ಕಾಣ್ತಾ ಇದ್ದಾರೆ. ಯಾಕೆ ಅಂತ ಇಲ್ಲ, ಬರೀ ತಿಮ್ಮಪ್ಪನಿಂದ ಸಂಘಟನೆ ಮಾಡಕ್ಕಾಗಲ್ಲ. ನನ್ನ ಹಿಂದೆ ನನ್ನ ಸಮಾಜ ಇದೆ, ಮುಂದಿನ ದಿನದಲ್ಲಿ ಸಮಾಜಕ್ಕೆ 1 ಜನಕ್ಕೆ 10 ಜನ, 10 ಜನಕ್ಕೆ 1000 ಇರ್ತಕ್ಕಂಥ ಎಲ್ಲರಿಗೆ ಸೇರ್ಪಡೆ ಮಾಡ್ಕೊಳ್ಳುವಂತ ಶಕ್ತಿ ಇದೆ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ಸೇರಿ ಬೃಹತ್ ಪ್ರತಿಭಟನೆ ಸಿದ್ದರಾಮಯ್ಯನವರು ಮುಂದಿನ ದಿನದಲ್ಲಿ ನಾವೆಲ್ಲ ರಾಜ್ಯದಲ್ಲಿ ಡಿಸ್ಕಸ್ ಮಾಡಿ ಸಿದ್ದರಾಮಯ್ಯನವರು ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲಿ ಆಗುತ್ತೆ. ಮೇಲ್ನೋಟಕ್ಕೆ ನೋಡಿದ್ರೆ ವಾಲ್ಮೀಕಿ ಸಮಾಜಕ್ಕೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಂದಿದ್ರೆ ಸಿದ್ದರಾಮಯ್ಯನವರು ಮುಂದಿನ ದಿನದಲ್ಲಿ ತಮ್ಮ ಸ್ಥಾನವನ್ನು ಕಳ್ಕೊಳ್ಳೋ ಹೆಚ್ಚಿನ ಸಾಧ್ಯತೆಗಳು ಇದೆ. ಏನಕ್ಕಂದ್ರೆ ನಮ್ಮ ಸಮಾಜ ತಂಟಿಗೆ ಯಾರು ಬಂದ್ರೆ ಅವರು ಬಹಳ ದಿನ ತಮ್ಮ ಅಧಿಕಾರ ಅವಧಿಯಲ್ಲಿ ಉರ್ಲಿಕ್ಕೆ ಬಹಳ ಸಾಧ್ಯತೆಗಳು ಕಡಿಮೆ. ಮುಂದಿನ ದಿನ ಸಿದ್ದರಾಮಯ್ಯನವರು ಕಳ್ಕೊಂತಾರೆ. ನಾವು ಈ ಮುಖಾಂಕದ ಒಂದು ವಿನಂತಿ ಮಾಡ್ತಾ ಇದೀವಿ ಅಂದ್ರೆ ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ ಕೊಡ್ಬೇಕಂದ್ರೆ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಗೆ CM ಸ್ಥಾನ ಬೇಕಂತ ಹೇಳ್ತಾ ಇದ್ರೆ, CM ಸ್ಥಾನಕ್ಕೆ ಯೋಗ್ಯ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮೌನವಾಗಿರೋದ್ರಿಂದ ಬಹಳ ರಹಸ್ಯಕರವಾದ ವಿಷಯಗಳಿಂದ ಈ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ, ನಾಗೇಂದ್ರ ಅವರಿಗೆ ಎರಡು ಸುಳ್ಳು ಭರವಸೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ DK ಶಿವಕುಮಾರ್ ನಾವು CM ಮಾಡಲ್ಲ, ದಲಿತರ ಪರವಾಗಿ ನಿನ್ನ CM ಮಾಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ಭಯಪಟ್ಟು CM ಗೆ ಆಸೆ ಪಟ್ಟು ಅವರು ಮೌನ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ಜೊತೆಗೆ ನಮ್ಮ ಗ್ರಾಮಾಂತರ ಶಾಸಕ ನಮ್ಮ ಸಹೋದರ ನಾಗೇಂದ್ರ ಅವರು ಅವ್ರಿಗೊಂದು ಸುಳ್ಳು ಭರವಸೆ, ನಾಗೇಂದ್ರ ಅವರೇ ಹಗರಣದ ಹಿಂದೆ ನಿಮ್ ಕೈವಾಡ ಇಲ್ಲಿದ್ರು ಸಹ ನೀವು ರಾಜೀನಾಮೆ ಕೊಟ್ಟಿದ್ರಿ, ಮುಂದಿನ ದಿನದಲ್ಲಿ ನಿಮಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಅದನ್ನು ಸುಳ್ಳು ಕೊಟ್ಟಿದೆ. ಅದಕ್ಕೆ ಈ ಭಾಗದವರು ಧ್ವನಿ ಎತ್ತುತ್ತಾ ಇಲ್ಲ ಅಂದ್ರೆ ಇದೊಂದು ನಿಗೂಢವಾದ ಸಂಗತಿ ಇದೆ. ಈ ಮುಂದಿನ ದಿನದಲ್ಲಿ ಈ ಸಂಗತಿ ಬಹಿರಂಗ ಆಗಿ ನೀವು ಸತೀಶ್ ಜಾರಕಿಹೊಳಿ, ನಾಗೇಂದ್ರ ಎಲ್ಲ ಮೀಸಲು ಕ್ಷೇತ್ರದ ಗೆದ್ದಿರ್ತಕ್ಕಂಥ ಎಲ್ಲರ ವಿರುದ್ಧ ತಂಗಿ ಹೇಳ್ತಕ್ಕಂಥ ಹೋರಾಟ, ಒಂದು ಆಕ್ರೋಶ. ಎಸ್ಟಿ ಹಗರಣದಲ್ಲಿ ಹಗರಣ ಬಂದಾಗ 180 ಕೋಟಿ ಹಗರಣ ಬಂದಾಗ ಎಲ್ಲಿ ಹೋಗಿತ್ತು ಹೋರಾಟ ಅಂತ. ಹಗರಣ ಇದೆ, ನೀವು ಹೊರಗೆ ಬರ್ಬೋದಾಗಿತ್ತು. 87 ಕೋಟಿ ಹಗರಣ ಇದೆಯಲ್ಲ, ED, CBI ಎಲ್ಲ ನೇರವಾಗಿ ಅನ್ಯಾಯ ಅನ್ನೋದು ಅನ್ಯಾಯ ಆಗಿದೆ. ಆದ್ರೂ ಸಹ ಆ ತನಿಖೆಯಲ್ಲಿ ಬಯಲಾಗಬಹುದು. ನಿಜವಾಗ್ಲೂ ಹಗರಣ ಆಗಿದೆ. ಯಾವ ರೂಪ ಪಡ್ಕೊಂಡಿದೆ, ಈ ಹಿನ್ನೆಲೆ ಇರ್ತಕ್ಕಂಥ ಯಾವ ವ್ಯಕ್ತಿಗಳು ನೋಡಿ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ 187 ಕೋಟಿ ಹಗರಣ ಆಗಿದೆ. ಹಗರಣ ಹಣಕಾಸು ಇಲಾಖೆಯಿಂದ ಹಣ ಬರುತ್ತೆ. ನಿಮಗೆ ಮಾಹಿತಿ ಇಲ್ವಾ? ಪ್ರಶ್ನಾರ್ಥಕ ಚಿಹ್ನೆ. CM ಅವರಿಗೆ 187 ಕೋಟಿ ಹಗರಣದ ಬಗ್ಗೆ ಮಾಹಿತಿ ಇಲ್ವಾ? ಮಾಹಿತಿ ಇದ್ರೂ ಸಹ ಸುಮ್ಮನೆ ಇದ್ದೀರಿ ಅಂದ್ರೆ ನಮ್ಮ ಸಮಾಜದ ವ್ಯಕ್ತಿಗಳ ವಿರುದ್ಧ ಗೂಬೆ ಕೊಡ್ತಕ್ಕಂಥ ಕೆಲಸ ಮಾಡಿದಿರಾ? ನಿಜನಾ? ಅಂದ್ರೆ ನಮ್ಮ ಸಮಾಜದ KN ರಾಜಣ್ಣವ್ರು ಇರ್ಬೋದು, ನಾಗೇಂದ್ರನ್ ಇರ್ಬೋದು, ಮೂಲೆ ಗುಂಪು ಮಾಡಿ ಈಗ ಒಂದು ಕೆಲಸ ಮಾಡಿ, 3ನೇ ನಿರ್ಧಾರ ನಾಳೆ ನಾಡಿದ್ದು ನಮ್ಮ ಸತೀಶ್ ಜಾರಕಿಹೊಳಿಯಿಂದ ನೀವು ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಕೆಲಸ ಮಾಡ್ಬಿಡಿ. ಅಲ್ಲಿಗೆ ನಮ್ಮ ಸಚಿವ ಸಂಪುಟದಲ್ಲಿ ರಾಜಕೀಯವಾಗಿ ನಮ್ಮ ಸಮಾಜ ನಿರ್ಣಾಮ ಆಗುತ್ತೆ. ಅವಾಗ ಖುಷಿಯಿಂದ ಇರ್ತಕ್ಕಂಥ ಸಂಗತಿ ನಮ್ಮ ಸಿದ್ದರಾಮಯ್ಯವ್ರಿಗೆ ಆಗ್ತದೆ ಅಂತ ಈ ಮೂಲಕ ವ್ಯಕ್ತಪಡಿಸ್ತಾರೆ.